ಈಗ ಲಂಕಾಧೀಶ್ವರ ವಿಭೀಷಣ ಮಹಾರಾಜರು ದಯಮಾಡಿಸಬೇಕು. असुर कुल श्रेष्ठ पौलस्त्य कुल भूषण नूतन लंकाधीश विभीषण प्रभुविगे विभीषण प्रभुविगे विभीषण प्रभुविगे विभीषण प्रभुविगे. प्रिय प्रजाजनगळे, ಈ ಲಂಕಾಧಿಪತಿ ವಿಭೀಷಣ ಪುಲಸ್ತ್ಯ ವಂಶದ ವಿಶ್ವವಸುವಿನ ಪುತ್ರ, ಧರ್ಮಾತ್ಮ, ನ್ಯಾಯ ನೀತಿಗಳ ಪಾಲಕ. ಅಧರ್ಮಿಯಾದ ತನ್ನ ಸೋದರ ರಾವಣನನ್ನು ಧಿಕ್ಕರಿಸಿ ಧರ್ಮದ ಕಡೆಗೆ ಬಂದು ಸೇರಿದ ಮಹನೀಯ. ರಾಕ್ಷಸರ ಬಲಾಬಲಗಳು, ಅವರ ತಂತ್ರ ಕುತಂತ್ರಗಳ ಬಗ್ಗೆ ನಮಗೆ ಸಂದರ್ಭೋಚಿತವಾಗಿ ತಿಳಿಸಿಕೊಟ್ಟು ನಮ್ಮ ವಿಜಯಕ್ಕೆ ನೆರವಾದವನು. ಈ ನನ್ನ ಮಿತ್ರನನ್ನು ಸತ್ಕರಿಸುವುದು ನನಗೆ ಆನಂದದ ಕರ್ತವ್ಯ. ಗೌರವಾನ್ವಿತ ಸಭಾಸದರೇ, ನನ್ನ ಬಗ್ಗೆ ಹಲವು ಒಳ್ಳೆಯ ಮಾತುಗಳಾಡಿದ್ದು ಶ್ರೀರಾಮಚಂದ್ರನ ಹಿರಿತನ. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ. ನ್ಯಾಯ ನೀತಿ ಧರ್ಮಗಳನ್ನು ಪ್ರೀತಿಸಿ ಗೌರವಿಸುವ ಯಾರೇ ಆದರೂ ಶ್ರೀರಾಮನ ಪಕ್ಷವನ್ನು ಸೇರಲೇಬೇಕು. ಅಂದ ಮೇಲೆ ನಾನು ಶ್ರೀರಾಮನ ಪಕ್ಷವನ್ನು ಸೇರಿದ್ದು ಯಾವ ವಿಶೇಷವೂ ಇಲ್ಲ. ಇನ್ನು ಸಹಾಯ ಮಾಡುವುದರಲ್ಲಿ ನಂದು ನೆಪ ಮಾತ್ರ ಅಷ್ಟೇ. ಶ್ರೀರಾಮಚಂದ್ರ ತಾನೊಬ್ಬನೇ ಈ ಲೋಕಗಳನ್ನು ಜಯಿಸಬಲ್ಲ ಸಾಮರ್ಥ್ಯ ಉಳ್ಳವನಾಗಿದ್ದರೂ ಅದರ ಶ್ರೇಯಸ್ಸಿನಲ್ಲಿ ತನ್ನ ಮಿತ್ರರಿಗೂ ಪಾಲು ನೀಡಿದ್ದಾನೆ. ವಿಭೀಷಣ, ನಿನ್ನ ಸಂಸ್ಕಾರ ಬಹಳ ದೊಡ್ಡದು. ಪ್ರಭು ರಾಮಚಂದ್ರ, ಸತ್ಯವಾಗಿ ಹೇಳಬೇಕೆಂದರೆ ನಾನು ನಿನಗೆ ಮಾಡಿರುವ ಉಪಕಾರಕ್ಕಿಂತಲೂ ನೀನು ನನಗೆ ಮಾಡಿರುವ ಉಪಕಾರವೇ ದೊಡ್ಡದು. ಲಂಕೆಯಲ್ಲಿ ಅಧರ್ಮದ ಆಡಳಿತವನ್ನು ನಾಶ ಮಾಡುವುದು ನಿನ್ನ ಕಾರಣದಿಂದ ಸಾಧ್ಯವಾಯಿತು. ನನಗೆ ನೀನು ಲಂಕೆಯ ಸಿಂಹಾಸನವನ್ನೇ ಉಡುಗೊರೆಯಾಗಿ ನೀಡಿರುವೆ. ಅದಕ್ಕೆ ಬೆಲೆ ಕಟ್ಟಲಾಗುತ್ತದೆಯೇ? ನಿನ್ನ ಮತ್ತು ನಿನ್ನ ಪ್ರಜೆಗಳ ಮುಂದೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಿನ್ನ ಆದರ್ಶವನ್ನು ಪಾಲಿಸುತ್ತಾ ಲಂಕೆಯಲ್ಲಿ ಧರ್ಮದ ಆಡಳಿತ ನಡೆಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಈಗ ಜಾಂಬವಂತ ಮತ್ತು ಇತರರು ತಮ್ಮ ಉಡುಗೊರೆಗಳನ್ನು ಬಂದು ಸ್ವೀಕರಿಸಬೇಕು.
ಪಟ್ಟಾಭಿಷೇಕದ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ನಮ್ಮ ವಂದನೆಗಳು. ಸೀತೆ, ನೀನು ಮಹಾರಾಣಿಯಾಗಿ ನಿನ್ನ ಪತಿಯೊಡನೆ ಸಿಂಹಾಸನದಲ್ಲಿ ಕುಳಿತಿದ್ದನ್ನು ನೋಡಿ ನನ್ನ ಕಣ್ಣುಗಳಿಗೆ ತೃಪ್ತಿಯೇ ಆಗುತ್ತಿಲ್ಲ. ಇನ್ನೂ ನೋಡುತ್ತಲೇ ಇರಬೇಕು ಎನಿಸುತ್ತಿದೆ. ನಿನಗೆ ನನ್ನ ದೃಷ್ಟಿಯೇ ತಾಗಿತ್ತು ಏನು? ಸೀತೆ, ಅಂದು ಚಿತ್ರಕೂಟದಲ್ಲಿ ನಾರು ಮಡಿಯುಟ್ಟು ನಿನ್ನನ್ನು ಕಂಡಾಗಿನಿಂದ ಅದನ್ನು ಇಲ್ಲಿಯವರೆಗೂ ಮರೆಯಲು ಸಾಧ್ಯವೇ ಆಗುತ್ತಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ರೂಪವೇ ನೆನಪಿನಲ್ಲಿ ಕಾಡುತ್ತಿದೆ. ನನ್ನ ಮಗಳಿಗೆ ಇಂತಹ ಸ್ಥಿತಿ ಪ್ರಾಪ್ತವಾಯಿತೆ ಎಂದು ಪ್ರತಿದಿನವೂ ನಾನು ಸಂಕಟ ಪಡುತ್ತಿದ್ದೆ. ಆದರೆ ಇಂದು ನಿನ್ನನ್ನು ಸಿಂಹಾಸನದಲ್ಲಿ ಪಟ್ಟದ ರಾಣಿಯಂತೆ ನೋಡಿದಾಗ ನನ್ನ ನೋವುಗಳೆಲ್ಲವೂ ಸಂಪೂರ್ಣವಾಗಿ ಮರೆತೇ ಹೋಯಿತು ಮಗಳೇ, ಮರೆತೇ ಹೋಯಿತು. ನಿಮ್ಮ ಅಪಾರವಾದ ಪ್ರೀತಿ ವಾತ್ಸಲ್ಯಗಳಿಗೆ ಹಾಗೆ ಅನ್ನಿಸುವುದು ಸಹಜ. ಆದರೆ ನಾನು ಕಷ್ಟವೆಂದುಕೊಂಡು ವನವಾಸಕ್ಕೆ ಹೋಗಿರಲಿಲ್ಲ. ಪತಿಯ ಧರ್ಮ ಪಾಲನೆಯಲ್ಲಿ ಜೊತೆಯಾಗಿ ಹೋಗಿದ್ದೆ. ಅದು ಈಡೇರಿತು. ಎಷ್ಟು ಕಷ್ಟ ನೋವುಗಳು ಬಂದರೂ ಕಡೆಗೆ ಎಲ್ಲ ಕಳೆದು ಸಂತೋಷದ ಕ್ಷಣಗಳು ಬಂದವು. ನನ್ನ ಪತಿಗೆ ಖ್ಯಾತಿಯೂ ದೊರಕಿತು. ಆದರೆ ಅದಕ್ಕಾಗಿ 14 ವರ್ಷಗಳನ್ನು ಕಳೆಯಬೇಕಾಯ್ತಲ್ಲ ಮಗಳೇ. ಮೊದಲು ಅಷ್ಟೊಂದು ವರ್ಷಗಳೇ ಎನ್ನಿಸುತ್ತಿತ್ತು. ಈಗ ಅಷ್ಟು ವರ್ಷಗಳು ಇಷ್ಟು ಬೇಗನೆ ಕಳೆದು ಹೋದವೇ ಎನ್ನಿಸುತ್ತಿದೆ. ಕಾಡಿನ ಕಷ್ಟಗಳ ಜೊತೆಗೆ ಕಾಡುವ ರಾಕ್ಷಸರೂ ಇದ್ದರಲ್ಲವೇ? ಹೌದು, ರಾಕ್ಷಸರ ಕಾಟವಿತ್ತು. ಆದರೆ ನನ್ನ ಸ್ವಾಮಿಯ ಪರಾಕ್ರಮದ ಬಗ್ಗೆ ಭರವಸೆಯೂ ಇತ್ತು. ಆ ರಾಕ್ಷಸರ ವಧೆಯೂ ಆಯಿತು. ನನ್ನ ಪತಿ ದುಷ್ಟ ಶಿಕ್ಷೆಯ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದಂತಾಯಿತು. ಆದರೆ ಮಗಳೇ, ಕೊನೆಯಲ್ಲಿ ಆ ದುಷ್ಟ ರಾವಣನ ಅಪಹರಣಕ್ಕೆ ನೀನು ಒಳಗಾಗಿ ಪಟ್ಟ ಕಷ್ಟಗಳು ಸಾಮಾನ್ಯವೇ? ಆ ಮಾರೀಚನ ಮಾಯಿಗೆ ಮರುಳಾಗಿ ನೀನು ಆ ಸ್ವರ್ಣ ಜಿಂಕೆಯನ್ನು ಆಸೆ ಪಟ್ಟಿದ್ದೇ ಅದಕ್ಕೆ ಮೂಲವಾಯಿತು. ಹೌದು, ಆದರೆ ಆ ಕ್ಷಣದಲ್ಲಿ ಆ ಮಾಯಾ ಜಿಂಕೆಯ ಮೇಲೆ ಏಕೆ ಮೋಹವಾಯಿತೋ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಈಗ ಯೋಚನೆ ಮಾಡಿದರೆ ಅದರಿಂದಲೇ ಅಲ್ಲವೇ ಆ ರಾವಣ ಕುಂಭಕರ್ಣರಂಥ ರಾಕ್ಷಸರ ವಧೆಯಾದದ್ದು? ಹೌದು ಸೀತೆ, ನಿನ್ನ ಮಾತು ನಿಜ. ನೀನು ಕಷ್ಟಪಟ್ಟರೂ ಆ ರಾಕ್ಷಸರ ವಧೆಯಿಂದ ಎಷ್ಟೋ ಜನರ ಕಷ್ಟ ನಿವಾರಣೆಯಾದಂತಾಯಿತು. ಹೌದು ಸುನೀತ, ಕ್ಷತ್ರಿಯರಾದವರ ಕರ್ತವ್ಯವೇ ಅದು. ನಮ್ಮ ರಾಮಚಂದ್ರನು ಆ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾನೆ. ರಘುವಂಶದ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಾನೆ. ಆದದ್ದು ಆಗಿ ಹೋಯಿತು. ಇನ್ನು ಮುಂದಾದರೂ ನೀನು ನಿನ್ನ ಸಹೋದರಿಯರು ಸುಖ ಸಂತೋಷದಿಂದ ಬಾಳಬೇಕೆಂಬುದೇ ನನ್ನ ಆಸೆ. ಖಂಡಿತ
ಖಂಡಿತ ನಿಮ್ಮ ಆಸೆ ಈಡೇರುತ್ತದೆ. ನಿಮ್ಮ ಆಶೀರ್ವಾದ ಸದಾ ನಮ್ಮನ್ನು ಕಾಪಾಡಲಿ. ಸದಾ ಸುಖಿಯಾಗಿರು. ಮಹಾಪ್ರಭುಗಳಿಗೆ ಪ್ರಣಾಮಗಳು. ತಮ್ಮನ್ನು ಕಾಣಲು ಮಹರ್ಷಿಗಳು ಆಗಮಿಸಿದ್ದಾರೆ. ಬಹಳ ಸಂತೋಷ. ನಾನು ಈಗಲೇ ಅವರನ್ನು ಕಾಣುತ್ತೇನೆ ಎಂದು ಹೋಗಿ ತಿಳಿಸು. ಅಪ್ಪಣೆ ಪ್ರಭು. ಸ್ವಾಮಿ, ವಿಶ್ರಾಂತಿಗೆಂದು ಬಂದು ಹೊರಟಿರಲ್ಲ? ಪೂಜ್ಯರಾದ ಮುನಿಗಳು ನನ್ನನ್ನು ಕಾಣಲು ಬಂದಿದ್ದಾರೆ. ನಾನು ವಿಳಂಬ ಮಾಡದೆ ಅವರ ಆಶೀರ್ವಾದವನ್ನು ಪಡೆದು ಬಂದು ಬಿಡುತ್ತೇನೆ. ಹಾಗೆಯೇ ಆಗಲಿ ಸ್ವಾಮಿ, ಹೋಗಿ ಬನ್ನಿ. ರಾಮಚಂದ್ರ, ಆ ರಾವಣನ ಅಟ್ಟಹಾಸ ಏನು, ಅವನ ಮಗನ ವಿಜೃಂಭಣೆ ಏನು, ಆದರೆ ಅದೆಲ್ಲವನ್ನೂ ಮೀರಿಸಿ ನೀನು ವಿಜಯವನ್ನು ಸಾಧಿಸಿದ್ದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ತಂದಿದೆ. ಇನ್ನು ಆ ಹನುಮಂತನ ಬಗ್ಗೆ ಅಂತೂ ನಾವು ಏನು ಮಾತಾಡುವ ಹಾಗೆ ಇಲ್ಲ. ಎಂಥ ಪರಾಕ್ರಮ! ಎಂತಹ ಸಮಯದಲ್ಲಿ ಹೇಗೆ ಬಂದು ಅವನು ಸಹಾಯ ಹಸ್ತವನ್ನು ನೀಡಿದ. ಅವನ ಪರಾಕ್ರಮವನ್ನು ಹೊಂದಿಸಲು ನಮಗೆಲ್ಲಿ ಸಾಧ್ಯ? ನಮ್ಮಂಥ ಋಷಿಮುನಿಗಳಿಗೆ ಅದು ಅಸಾಧ್ಯ. ಅಂತಹದನ್ನು ಸಾಧಿಸಿದ್ದಾನೆ. ನಿನ್ನ ಬಲಗೈ ಬಂಟನಾಗಿ ಅವನು 1000 ವರ್ಷಗಳ ಕಾಲ ಬಾಳಲಿ. 100 ವರ್ಷಗಳ ಕಾಲ ಅವನ ಹೆಸರು ಅಜರಾಮರವಾಗಿ ಈ ಲೋಕದಲ್ಲಿ ಅನಂತ ಕಾಲದಲ್ಲಿ ಉಳಿಯಲಿ. ನಿನ್ನ ಹೆಸರಿನ ಜೊತೆಗೆ ಸೀತೆಯ ಹೆಸರಿನ ಜೊತೆಗೆ ಲಕ್ಷ್ಮಣನ ಹೆಸರಿನ ಜೊತೆಗೆ ಹನುಮಂತನ ಹೆಸರು ಎಲ್ಲರ ನೆನಪಿನಲ್ಲಿ ಸದಾ ಉಳಿಯುತ್ತದೆ. ಇದು ನಮ್ಮ ಸೌಭಾಗ್ಯ. ನಿನ್ನನ್ನು ಇವತ್ತು ನಾವು ಇಲ್ಲಿ ತಂದಿದ್ದು ನಮ್ಮ ಪರಮ ಅದೃಷ್ಟ. ನಿನ್ನ ಪಟ್ಟಾಭಿಷೇಕವಾಯಿತು. ನಿನ್ನ ಪರಾಕ್ರಮವನ್ನು ನಾವು ವರ್ಣಿಸಲು 4 ಲೋಕಗಳಲ್ಲೂ ನಾವು ಸತತ ಪ್ರಯತ್ನವನ್ನು ಮಾಡುತ್ತೇವೆ. ನಿನ್ನ ಕತೆ ಅಜರಾಮರವಾಗಿ ಎಲ್ಲರ ಮನಸ್ಸಿನಲ್ಲಿ ನಿರಂತರವಾಗಿ ಉಳಿಯುತ್ತದೆ. ಶ್ರೀರಾಮಚಂದ್ರ, ನಿರಂತರವಾಗಿ ಉಳಿಯುತ್ತದೆ. ಎಲ್ಲರೂ ಒಟ್ಟಿಗೆ ಬಂದಿರಲ್ಲ? ನಿನ್ನನ್ನು ಕರೆದೊಯ್ಯಲು ಬಂದಿದ್ದೇವೆ. ಏಕೆ? ಎಲ್ಲಿಗೆ? ನೀನು ರಾಮಚಂದ್ರನೊಟ್ಟಿಗೆ ಸಿಂಹಾಸನದಲ್ಲಿ ರಾರಾಜಿಸುವುದನ್ನು ಅದೆಷ್ಟು ಕಣ್ಣುಗಳು ದಿಟ್ಟಿಸಿದವೋ ಏನೋ. ನಮ್ಮ ಮುದ್ದು ಸೋದರಿಯ ಸುಂದರ ರೂಪಕ್ಕೆ ಎಷ್ಟು ದೃಷ್ಟಿ ತಾಗಿದೆಯೋ ಏನೋ. ಅದಕ್ಕೆ ನಿನಗೆ ದೃಷ್ಟಿ ನಿವಾಳಿಸುವ ಕಾರ್ಯ ಮಾಡಬೇಕು. ಇದು ನಾವು ಹೇಳುತ್ತಿರುವುದಲ್ಲ, ಅತ್ತೆಯವರು ಮಾತನಾಡಿಕೊಳ್ಳುತ್ತಿದ್ದರು. ಯಾವ ಕೆಟ್ಟ ದೃಷ್ಟಿಯೂ ನನಗೆ ತಾಕಿರುವುದಿಲ್ಲ. ಎಲ್ಲರೂ ಪ್ರೀತಿ ಅಭಿಮಾನಿಗಳಿಂದಲೇ ನೋಡಿರುತ್ತಾರೆ. ಆ ಚಿಂತೆಯನ್ನು ಬಿಡಿ. ಈಗ ನಾವೆಲ್ಲ ಸ್ವಲ್ಪ ಸಮಯ ಮಾತನಾಡೋಣ. ಮಹಾರಾಜರು ಬರುವುದಿಲ್ಲವೇ? ಅವರು ಮಹರ್ಷಿಗಳ ಸಂದರ್ಶನಕ್ಕೆ ಹೋಗಿದ್ದಾರೆ. ಅಲ್ಲಿಯವರೆಗೂ ಸಮಯವಿದೆ. ಹೌದು, ಈಗ ಆಗುವುದಿಲ್ಲ ಎಂದು ಹೇಳುವಂತಿಲ್ಲ. ಈಗ ಇವಳು ಮಹಾರಾಣಿ ಅಲ್ಲವೇ? ಮಹಾರಾಣಿಯವರ ಆಜ್ಞೆ ಮೀರಿದರೆ ಅವರು ನಮಗೆ ಶಿಕ್ಷೆ ಕೊಡಬಹುದು. ಹೌದು ಹೌದು, ನಿಮ್ಮ ಅಪ್ಪಣೆ ಅಂತಾಗಲಿ ಮಹಾರಾಣಿ. ನಿಮ್ಮ ಹುಡುಗಾಟ ಎಲ್ಲೇ ಮೀರಿದರೆ ಖಂಡಿತ ಶಿಕ್ಷೆ ಕೊಡಲೇಬೇಕಾಗುತ್ತದೆ. ನನ್ನ ಪ್ರೀತಿಯ ಸೋದರಿಯರಿಗೆ ಶಿಕ್ಷೆ ನೀಡುವ ಮಹಾರಾಣಿ ಪದವಿ ಯಾರಿಗೆ ಬೇಕು? ನಾನು ಮೊದಲು ನಿಮಗೆ ಸೋದರಿ, ನಂತರ ಮಹಾರಾಣಿ. ಮಹಾರಾಣಿ ಎಂದು ಅತಿ ಗೌರವ ಕೊಡುವುದಾದರೆ ನಿಮ್ಮೊಂದಿಗೆ ಮಾತನಾಡುವುದಿಲ್ಲ. ಅಯ್ಯೋ,
ಬೇಡ ಸೀತೆ, ಅಂತ ಶಿಕ್ಷೆ ಕೊಡಬೇಡ. ನಿನ್ನೊಂದಿಗೆ ಮಾತನಾಡದೇ ಇರಲು ನಮ್ಮಿಂದ ಸಾಧ್ಯವಿಲ್ಲ. ನನಗೆ ತಾನೇ ಅದು ಸಾಧ್ಯವೇ ಶ್ರುತಕೀರ್ತಿ. 14 ವರ್ಷಗಳ ಮಾತನ್ನೆಲ್ಲ ನಿಮ್ಮೊಂದಿಗೆ ಆಡಬೇಕೆಂದು ನನ್ನ ಜೀವ ತುಡಿಯುತ್ತಿದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.